ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಹಿಂದಿನ ತರಗತಿಯಲ್ಲಿ ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠದ ಬಗ್ಗೆ ತಿಳಿಸಿದ್ದೆ ಅಲ್ವಾ? ಮಕ್ಕಳೆಲ್ಲರೂ ಏನು ಮಾಡ್ತಾರೆ? ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೆ ಅದ್ರ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ. ಎಲ್ಲರೂ ಸೇರಿ ಏನು ಮಾಡ್ತಾರೆ? ಒಂದು ದಿನ ಪ್ರವಾಸ ಕೈಗೊಳ್ತಾರೆ. ಶಿಕ್ಷಕರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಹೋಗ್ತಾರೆ. ಮತ್ತು ಗುರುಗಳು ಹೇಳ್ತಾರೆ, ಓಡಾಡಬೇಕಾದ್ರೆ ಹುಷಾರು, ಪಾದಚಾರಿಗಳ ರಸ್ತೆಯಲ್ಲೇ ಓಡಾಡಿ. ಪಾದಚಾರಿ ಅಂದರೆ ಫುಟ್ಪಾತ್ ರೋಡ್ ಏನಿದೆ ಅದ್ರ ಮೇಲೆ ಓಡಾಡಿ ಅಂತ ಹೇಳ್ತಾರೆ. ಮತ್ತೆ ಸೂಚನಾ ಫಲಕ ಅಂದರೆ ಹಿಂದಿನ ತರಗತಿಯಲ್ಲಿ ಹೇಳಿದೆ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡೋದನ್ನ ನಾವು ಸೂಚನಾ ಫಲಕ ಅಂತ ಹೇಳಿ ಕರಿತೀವಿ. ಇದು ನಾವೆಲ್ಲಾದ್ರೂ ಒಂದು ರಸ್ತೆಯಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಅಥವಾ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ಸೂಚನಾ ಫಲಕ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್, ಸೂಚನಾ ಫಲಕಗಳೆಂದ್ರೆ ಏನು ಅಂತ ಕೇಳ್ತಾರೆ ಮಕ್ಕಳು. ಅದರಲ್ಲಿ ಲತಾ ಬರ್ತಾರೆ, ಆದರ್ಶ್ ಮತ್ತೆ ನವ್ಯ ಬರ್ತಾಳೆ, ರಮ್ಯಾ ಬರ್ತಾಳೆ ಅಲ್ವಾ? ಅವರು ಕ್ವಶನ್ ಕೇಳ್ತಾರೆ. ಸೂಚನಾ ಫಲಕ ಅಂದ್ರೆ ಏನು ಅಂತ ಈಗಷ್ಟೇ ಹೇಳಿದೆ. ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಇನ್ನು ಭಿತ್ತಿ ಪತ್ರ ಅಂದ್ರೆ ಏನು ಅಂತ ಕೇಳ್ತಾರೆ. ಭಿತ್ತಿ ಅಂದ್ರೆ ಗೋಡೆಗೆ ಅಂಟಿಸಿರುವಂತಹ ಪತ್ರಗಳೇ ಭಿತ್ತಿ ಪತ್ರಗಳು. ಇಷ್ಟೆಲ್ಲ ಆಗಿತ್ತು. ಮತ್ತೆ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತ ಬರ್ದಿದೆಯಲ್ಲ, ಏಕೆ ಅಂತ ಹೇಳಿ ಹೇಳ್ತಾರೆ ಆದರ್ಶ್. ಆಗ ನವ್ಯ ಹೇಳ್ತಾಳೆ ಶಾಲಾ ವಲಯ, ಯಾಕಂದ್ರೆ ವಾಹನ ಚಾಲಕರು ತುಂಬಾ ಫಾಸ್ಟ್ ಆಗಿ ಹೋಗ್ತಿರ್ತಾರೆ. ಶಾಲೆ ಇರೋದ್ರಿಂದ ರಸ್ತೆಗಳನ್ನ ದಾಟ್ತಾ ಇರುವಂತ ಮಕ್ಕಳು ಇರ್ತಾರೆ. ಅದಕ್ಕೆ ನಿಧಾನವಾಗಿ ಚಲಿಸಿ ಅಂತ ಸ್ಕೂಲ್ ಝೋನ್ ಅಂತ ಹೇಳಿ ಎಲ್ಲಿ ಶಾಲೆಗಳಿರುತ್ತೋ ಅಲ್ಲಿ ಹಾಕಿರ್ತಾರೆ. ಇನ್ನು ರಮ್ಯ ಹೇಳ್ತಾಳೆ, ಪಲ್ಸ್ ಪೋಲಿಯೋ ಭಿತ್ತಿ ಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್ ಅಂತ. ಅಂದ್ರೆ ನಮ್ಗೆ ಅಲ್ಲಿ ಭಿತ್ತಿ ಪತ್ರ ಅಂದ್ರೆ ಅಂಟಿಸಿರೋ ಪತ್ರಗಳು ಹೇಗಿರುತ್ತೆ ಅಂದ್ರೆ ದೊಡ್ಡ ಅಕ್ಷರಗಳಿಂದ ಕ್ಲಿಯರ್ ಆಗಿ ಕಾಣಿಸುವಂಥದ್ದು, ಸ್ಪಷ್ಟವಾಗಿ ಕಾಣಿಸೋದು, ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥದ್ದನ್ನ ನಾವು ಭಿತ್ತಿ ಪತ್ರಗಳಂತ ಹೇಳಿ ಕರಿತೀವಿ. ಆ ನಂತರ ಏನ್ ಮಾಡ್ತಾರೆ, ಮೃಗಾಲಯಕ್ಕೆ ದಾರಿ ಸಿಗುತ್ತೆ. ಮೃಗಾಲಯದ ಹತ್ರ ಬರ್ತಾರೆ ಅವರು. ಆಮೇಲೆ ಟೀಚರ್ ಏನ್ ಮಾಡ್ತಾರೆ, ನಾನು ಟಿಕೆಟ್ ನ ತರ್ತೀನಿ, ನೀವೆಲ್ಲ ಸಾಲಾಗಿ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಟಿಕೆಟ್ ಎಲ್ಲ ತಗೊಂಡ್ಬರುವ ಅಷ್ಟರಲ್ಲಿ ರೇವಂತ ಏನ್ ಮಾಡ್ತಾನೆ, ಅಲ್ಲೇ ಒಂದು ಕಲ್ಲನ್ನ ಎತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ. ಇಲ್ಲಿ ತನಕ ಆಗಿತ್ತಲ್ವ ಮಕ್ಕಳೇ? ಅದಾದ ನಂತರ ರೇವಂತ ಏನ್ ಮಾಡ್ದ, ಏನೇನಾಯ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪೇಜ್ ನಂಬರ್ 69 ಒಂದ್ಸರಿ ಓದ್ಬಿಡ್ತೀನಿ ಮಕ್ಕಳೇ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೇಜ್ ನಂಬರ್ 69 ಕಾಣಿಸ್ತಿದೆಯಲ್ಲ, 69 ಇಲ್ಲಿ. ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ಆದರ್ಶ್ ಹೇಳ್ತಾ ಇದ್ದಾನೆ, ಅವನು ಕಲ್ಲು ತಗೊಂಡು ಹೊಡೆಯಕ್ಕೆ ಹೋದ್ನಲ್ಲ ರೇವಂತ, ನೋಡಿ ಏನಾಯ್ತು ಅಂತ. ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು. ಸೂಚನಾ ಫಲಕವನ್ನು ಓದಿದ ರೇವಂತ ಜೋರಾಗಿ, ಪ್ರಾಣಿಗಳನ್ನು ಹಿಂಸಿಸಬಾರದು, ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ರೇವಂತ, ಕ್ಷಮಿಸಿ, ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್? ಶಿಕ್ಷಕ, ಮಕ್ಕಳೇ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು, ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು. ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ, ಅಲ್ಲಿ ನೋಡ್ರೋ, ಗೊರಿಲ್ಲಾ, ಆನೆ, ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆಗಳನ್ನು, ಆಹಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿವೆ. ಶಿಕ್ಷಕಿ, ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಿಷ್ಟು ವಿವರಗಳನ್ನು ತಿಳಿಸುತ್ತೇನೆ. ಬೇಬಿ, ಅಲ್ಲಿ ನೋಡ್ರೋ, ಆನೆ ಹೇಗೆ ತನ್ನ ಸೊಂಡಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ. ನೆಕ್ಸ್ಟ್ ಪೇಜ್. ಸರ್, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ? ಮೇರಿ, ಸರ್, ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ಶಿಕ್ಷಕ, ಹೌದು ಮೇರಿ, ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಲಕ್ಷ್ಮಿ, ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಶಿಕ್ಷಕಿ, ಹೌದು, ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆಯಾಗುತ್ತದೆ. ನೆಕ್ಸ್ಟು ಮುಮ್ತಾಜ್, ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ? ಸುಮನ್, ಪಾಪ, ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ? ಇದನ್ನು ಯಾರು ಸರಿಪಡಿಸುತ್ತಾರೆ? ಶಿಕ್ಷಕ, ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ. ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. ಶಾರುನ್,
ಹೇ ಎಲ್ಲ ಇಲ್ಲಿ ಬಂದ್ರೋ, ಇಲ್ಲಿ ತುಂಬ ಹಾವುಗಳಿವೆ, ಹಬ್ಬ ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಎಲ್ಲರೂ ಹೌದೌದು ಎಂದರು. ಶ್ರುತಿ, ಅಯ್ಯೋ ನನಗೆ ತುಂಬ ಸುಸ್ತಾಗಿದೆ. ಶಿಕ್ಷಕಿ, ಸರಿ, ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ. ನಾನು ಅವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದ್ದೀಯಲ್ಲ. ನೋಡಿ ಮಕ್ಕಳೇ, ಬರೆದಿದ್ದೀಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ಏನೆಂತ ಇನ್ನೊಂದ್ಸರಿ ಹೇಳ್ತೀನಿ. ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದ್ದೀಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ಅವಿನಾಶ್, ಗುರುಗಳೇ ನನಗೆ ತುಂಬ ಬಾಯಾರಿಕೆಯಾಗಿದೆ. ಪೇಜ್ ನಂಬರ್ 70 ಆಯಿತು. 71, ಪೇಜ್ ನಂಬರ್ 71. ಶಿಕ್ಷಕ, ಹೌದು, ಯಾರಿಗೆಲ್ಲ ಬಾಯಾರಿಕೆಯಾಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ. ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು. ಶಶಾಂಕ್, ಧನುಷ್ ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ. ಧನುಷ್, ಹೌದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಿ ಎಂದಿದೆ. ಶಿಕ್ಷಕಿ, ನೀವೆಲ್ಲರೂ ತುಂಬ ಜಾಣ ಮಕ್ಕಳು. ಇಂದು ನೀವು ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಒಂದು ನಿಮಿಷ. ಓಕೆ, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ, ಓದ್ತಾ. ಇಲ್ಲಿ ರೇವಂತ ಏನು ಮಾಡ್ತಾನೆ, ಮೃಗಾಲಯಕ್ಕೆ ಹೋಗುವ ದಾರಿ ಗೊತ್ತಾಯಿತು. ಟೀಚರ್ ಟಿಕೆಟ್ ತಗೊಂಬಂದ್ರು. ಇವನು ಕಲ್ಲನ್ನು ಎಸೆಯೋದಕ್ಕೆ ಅಂತ ಹೋದ. ಅಷ್ಟರಲ್ಲಿ ಆದರ್ಶ್ ಏನು ಹೇಳ್ತಾನೆ, ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ, ಕಲ್ಲನ್ನು ತಗೊಂಡು ಹೊಡೆಯಕ್ಕೆ ಹೋಗಬೇಡ, ಅಲ್ಲಿರುವ ಸೂಚನಾ ಫಲಕಗಳನ್ನು ಓದು. ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ಓದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೂಚನಾ ಫಲಕ ಅಂದರೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡಿ. ಎಚ್ಚರಿಕೆ, ಪ್ರಾಣಿಗಳನ್ನು ಹಿಂಸಿಸಬಾರದು. ಗೊತ್ತಾಗ್ತಿದೆಯಾ? ಮೃಗಾಲಯಕ್ಕೆ ಹೋಗುವ ದಾರಿ. ಇಲ್ಲಿ ಕೋತಿ ಕುತ್ಕೊಂಡಿದೆ, ಸೂಚನಾ ಫಲಕದ ಹತ್ರ ಕುತ್ಕೊಂಡಿದೆ. ಇಲ್ಲಿ ಮಕ್ಕಳು ಇದ್ದಾರೆ, ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರಲ್ವಾ, ಕಾಣಿಸ್ತಿದೆಯಲ್ವಾ? ಇವಾಗ ಓದ್ತಾ ಹೋಗ್ತೀನಿ. ಇದು ಸೂಚನಾ ಫಲಕ ಅಂತ ಹೇಳಿ ಕರಿತೀವಿ. ಕೇಳಿಸ್ತಲ್ಲ ಮಕ್ಕಳೇ? ಓಕೆ. ರೇವಂತ ಅದಕ್ಕೆ ಕಲ್ಲನ್ನು ಹೊಡೆಯಬೇಡ, ಅಲ್ಲಿರುವ ಸೂಚನಾ ಫಲಕವನ್ನು ಓದು ಅಂತ ಹೇಳಿ ಆದರ್ಶ ಹೇಳ್ತಾನೆ. ನೆಕ್ಸ್ಟು, ಪ್ರಾಣಿಗಳನ್ನು ಹಿಂಸಿಸಬಾರದು, ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು. ರೇವಂತ ಕೇಳ್ತಾನೆ, ಕ್ಷಮಿಸಿ, ಪ್ರಾಣಿಗಳನ್ನು ಯಾಕೆ ಹಿಂಸಿಸಬಾರದು? ಹಿಂಸಿಸಬಾರದು ಸರಿ, ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್? ಅವನ ಕ್ವಶನ್. ಕಲ್ಲನ್ನಂತೂ ಎಸಿಬೇಡ, ಅವ್ನಿಗೆ ಹಿಂಸೆ ಮಾಡಬಾರ್ದು, ಆದರೆ ಊಟ ತಿಂಡಿಗಳನ್ನ ಯಾಕೆ ಕೊಡಬಾರ್ದು ಸರ್ ಅಂತ ರೇವಂತ ಕೇಳ್ತಾನೆ, ಕ್ವಶನ್ ಮಾಡ್ತಾನೆ. ಆಗ ಶಿಕ್ಷಕ ಹೇಳ್ತಾರೆ, ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡ್ತಾರೆ. ಅಲ್ಲಿ ನೋಡ್ಕೊಳ್ಳೋದಕ್ಕೆ ತುಂಬ ಜನ ಇರ್ತಾರೆ, ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ಳೋದಕ್ಕೆ ಇರ್ತಾರೆ, ಅವರು ಊಟನ ಕೊಡ್ತಾರೆ. ಇಲ್ಲಿಗೆ ಬರುವವರೆಲ್ಲ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು. ಏನಂದ್ರೆ ಅಲ್ಲಿ ಎಷ್ಟು ಜನ ಬರ್ತಾರೆ ನೋಡೋದಕ್ಕೆ, ಮೃಗಾಲಯಕ್ಕೆ ಬರ್ತಾರೆ, ಪ್ರವಾಸನ ಕೈಗೊಳ್ಳೋರು ಅಲ್ಲೆಲ್ಲ ಬರ್ತಾರೆ, ಅವರೆಲ್ಲ ತಿಂಡಿಗಳನ್ನ ತಂದು ಕೊಟ್ಬಿಟ್ಟು ಪ್ರಾಣಿಗಳಿಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಹುಷಾರಿಲ್ಲದಂಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆ ಆಗಬಹುದು, ಇಲ್ಲಾಂದ್ರೆ ಕೆಲವು ಪ್ರಾಣಿಗಳಿಗೆ ಎಸೆಗೆ ಹೋದಾಗ ಅವು ಕೈನ ಕಚ್ಕೊಂಡ್ಬಿಡೋದು, ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದಕ್ಕಾಗಿ ಕೊಡಬಾರ್ದು. ಶಿಕ್ಷಕಿ, ಹೌದು, ನಿಮಗೆ ಅವುಗಳ ಬಗ್ಗೆ ಇನ್ನಿಷ್ಟು ವಿವರಗಳನ್ನು ತಿಳಿಸುತ್ತೇನೆ. ಅಲ್ಲಿ ತುಂಬಾ ಹುಲಿ, ಕಾಡೆಮ್ಮೆ, ಜಿಂಕೆ, ಕೋತಿ, ಜಿರಾಫೆ ಎಲ್ಲ ಅನಿಮಲ್ಸು ಇರುತ್ತೆ. ಅದನ್ನು ನೋಡಿದ ತಕ್ಷಣ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ನ ಹೇಳ್ತೀನಿ ಅಂತ ಶಿಕ್ಷಕಿ ಹೇಳ್ತಾರೆ. ಅದರಲ್ಲಿ ಬೇಬಿ, ಅಲ್ಲಿ ನೋಡ್ರೋ ಆನೆ ಹೇಗೆ ತನ್ನ ಸೊಂಡಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ. ಎಲಿಫೆಂಟ್ ಇರುತ್ತಲ್ವಾ, ಎಲಿಫೆಂಟ್ ನೀರನ್ನ ಸುರ್ಕೊಳ್ತಾ ಇದೆ ತನ್ನ ಸೊಂಡಿನ ಮುಖಾಂತರ ಅಂತ ಹೇಳಿ ಬೇಬಿ ಹೇಳ್ತಾಳೆ. ಅದಕ್ಕೆ ಸುಮತಿ, ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಅಂತ ಹೇಳಿ ಹೇಳ್ತಾಳೆ. ಮೇರಿ, ಸರ್ ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ನಾನು ತೋರಿಸ್ನಲ್ವಾ, ಈ ಮಂಕಿ ಸೂಚನಾ ಫಲಕವನ್ನ ತಿರುಗಿಸ್ತಾ ಇದೆ ಬೇರೆ ಕಡೆ. ಶಿಕ್ಷಕ, ಹೌದು ಮೇರಿ, ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಲಕ್ಷ್ಮಿ, ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಅದು ಏನು ಬೋರ್ಡ್ ಇದೆ, ಆರೋ ಮಾರ್ಕ್ ಇರುತ್ತಲ್ವ, ಆ ಬೋರ್ಡನ್ನ ತಿರುಗಿಸ್ಬಿಟ್ಟು ಮಂಗ ಏನಾಯ್ತು, ಮರದ ಮೇಲೆ ಹೊರಟೋಯ್ತು ಅಂತ ಹೇಳಿ ಹೇಳ್ತಾರೆ. ಮುಂತಾಜ್, ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ? ಆ ಬೋರ್ಡ್ ಹ್ಯಾರೋ ಮಾರ್ಕ್ ಈ ರೀತಿ ಇರೋದನ್ನ ಈ ಕಡೆ ತಿರುಗಿಸ್ಬಿಟ್ರೆ ನೀವು ಲಾಸ್ಟ್ಗೆ ಹೊರಗಡೆ ಹೋಗ್ಬೇಕು ಅಂತ
ಹೇಳಿ ಮುಮ್ತಾಜ್ ಹೇಳ್ತಾಳೆ. ಸುಮನ್, ಪಾಪ ಎಷ್ಟು ತೊಂದರೆ ಆಗುತ್ತದೆ ಅಲ್ಲವೇ, ಇದನ್ನು ಯಾರು ಸರಿಪಡಿಸುತ್ತಾರೆ? ಶಿಕ್ಷಕ, ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನ ಸರಿಪಡಿಸುತ್ತಾರೆ. ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ. ಅಲ್ಲಿ ನೋಡ್ಕೊಳ್ಳೋರು ಇರ್ತಾರಲ್ಲ ಅವ್ರಿಗೆ ನಾನು ಹೇಳ್ತೀನಿ, ಇನ್ಫಾರ್ಮೇಶನ್ ಹೇಳ್ತೀನಿ, ಈ ತರ ಮಾಡಿದೆ ಅಂತ ಅವ್ರು ಸರಿ ಮಾಡ್ತಾರೆ. ಶಾರು, ನೆಕ್ಸ್ಟ್ ಇವರೆಲ್ಲ ಸ್ಟೂಡೆಂಟ್ಸ್ ಮಕ್ಕಳೇ, ಓಕೆನಾ? ಶಾರು, ಎಲ್ಲ ಇಲ್ಲಿ ಬಂದ್ರು, ಇಲ್ಲಿ ತುಂಬಾ ಹಾವುಗಳಿವೆ, ಹಬ್ಬ ನೋಡಿದ್ರೆ ಮೈ ಜುಮ್ಮೆನ್ಸುತ್ತೆ. ಮೃಗಾಲಯ ಅಂದ್ರೆ ಎಲ್ಲಾ ಪ್ರಾಣಿಗಳಿರುತ್ತಲ್ವಾ, ಹಾಗೆ ಅಲ್ಲಿ ಹಾವುಗಳು ತುಂಬಾ ಇತ್ತು. ಶಾರು ನನ್ನನ್ನು ಬಂದ್ರು ಹಾವು ತುಂಬಾ ಇದೆ, ಹಾವು ಅಂದ್ರೆ ಸ್ನೇಕ್ಸ್ ತುಂಬಾ ಇದೆ, ನೋಡೋಣ ಬಂದ್ರು ಅಂತ. ಶ್ರುತಿ, ಅಯ್ಯೋ ನನಗೆ ತುಂಬಾ ಸುಸ್ತಾಗಿದೆ. ಶ್ರುತಿ ಹೇಳ್ತಾಳೆ, ಇಷ್ಟೊತ್ತು ವಾಕ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಂಬಂದೆ, ನನಗೆ ತುಂಬಾ ಟಯರ್ಡ್ ಆಗಿದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಶಿಕ್ಷಕಿ ಏನ್ ಹೇಳ್ತಾರೆ ನೋಡಿ, ಟೀಚರ್, ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ, ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ಸರಿ, ನೀವೆಲ್ಲ ಇಲ್ಲೇ ಕುತ್ಕೊಳ್ಳಿ, ನಾವೇನೇನು ಟಿಫಿನ್ ಬಾಕ್ಸ್ ಅಂತ ತಗೊಂಡ್ಬಂದಿದ್ದೀರಿ ಅದನ್ನೆಲ್ಲ ತಿನ್ನೋಣ ಅಂತ ಹೇಳಿ ಹೇಳ್ತಾರೆ. ಶಿಕ್ಷಕ, ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದ್ದೀಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ನಾವೆಲ್ಲ ತಿಂದ್ಬಿಟ್ಟು ವೇಸ್ಟೇಜ್ನ ಎಲ್ಲದರಲ್ಲ ಹಾಕಬಾರ್ದು, ಕ್ಲೀನ್ ಆಗಿರ್ಬೇಕಲ್ವಾ. ಅಲ್ಲಿ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ ಅಲ್ಲಿ ನೀವು ತಿಂದಿರುವಂತಹ ವೇಸ್ಟ್ ಏನಿದೆ ಅದನ್ನ ಅದರಲ್ಲಿ ನನ್ನನ್ನು ಉಪಯೋಗಿಸಿ ಅಂತ ಬರೆದಿರುತ್ತೆ ಆ ಡಬ್ಬದ ಮೇಲೆ, ಅದರೊಳಗಡೆ ಹಾಕಿ ಅಂತ ಹೇಳಿ ಟೀಚರ್ ಹೇಳ್ತಾರೆ. ಇನ್ನು ಅವಿನಾಶ್, ಗುರುಗಳೇ ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ. ಅವಿನಾಶ್ ಹೇಳ್ತಾನೆ, ನನಗೆ ತುಂಬಾ ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿ ಹೇಳ್ತಾನೆ. ಆಗ ಶಿಕ್ಷಕ, ಹೌದಾ, ಯಾರಿಗೆಲ್ಲ ಬಾಯಾರಿಕೆ ಆಗಿದೆ, ಯಾರಿಗೆಲ್ಲ ನೀರು ಕುಡಿಬೇಕು ಅವರೆಲ್ಲ ನನ್ನ ಜೊತೆ ಬನ್ನಿ, ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ನಳ ಅಂತಂದ್ರೆ ಟ್ಯಾಪ್, ಆಯ್ತಾ? ಆ ನಳದ ಬಳಿ ಹೋಗಿ ನೀರನ್ನ ಕುಡಿಯುವ ಅಂತ ಹೇಳಿ ಹೇಳ್ತಾರೆ. ಎಲ್ಲರೂ ಹೋಗ್ತಾರೆ. ನಂತರ ಶಶಾಂಕ್, ಧನುಷ್ ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಏನೋ ಬರೆದಿದೆ. ಧನುಷ್, ಹೌದು, ನೀರು ಅಮೂಲ್ಯವಾದದ್ದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಬೇಕು ಅಂತ ಬರೆದಿದೆ. ಶಿಕ್ಷಕರು, ನೀವೆಲ್ಲ ತುಂಬಾ ಜಾಣ ಮಕ್ಕಳು, ಇದು ನೀವು ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಇಷ್ಟುವರೆಗೂ ಅನಿಮಲ್ಸ್ ಏನೇನಿತ್ತು ಅದನ್ನೆಲ್ಲ ನೋಡ್ಕೊಂಡ್ಬಂದ್ರು. ಹಾವುಗಳಿತ್ತು, ಅಲ್ಲಿ ಕುತ್ಕೊಂಡೆಲ್ಲ ತಿಂಡಿ ತಿಂದು ವೇಸ್ಟೇಜ್ ಏನೇನಿತ್ತು ಅದನ್ನೆಲ್ಲ ಅದ್ರಲ್ಲಿ ಹಾಕಿದ್ರು, ಯಾವುದರಲ್ಲಿ, ಡಸ್ಟ್ಬಿನ್ ಅಲ್ಲಿ. ಅದಾದ ನಂತರ ನೀರು ಕುಡಿಬೇಕು, ಬಾಯಾರಿಕೆ ಆಗ್ತಿದೆ ಅನ್ನುವಾಗ ಅಲ್ಲಿ ಮೇಲ್ಗಡೆ ಬರೆದಿದೆ ಏನಂತ, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಬೇಕು ಅಂತ ಹೇಳಿ ಬರೆದಿದೆ. ನಾವು ಏನು ನೈಸರ್ಗಿಕವಾಗಿ ನಮ್ಗೆ ಏನು ಸಿಕ್ಕಿದೆ ನೀರನ್ನ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ನೀರು ಅತ್ಯಮೂಲ್ಯ, ಎಲ್ಲ ಇದಕ್ಕೂ ನೀರು ನಾವು ಬಳಕೆ ಮಾಡ್ತೀವಿ. ಹಾಗಾಗಿ ನೀರನ್ನ ಮಿತವಾಗಿ ಬಳಸಬೇಕು, ಅದು ತುಂಬಾ ಬೆಲೆ ಬಾಳುವಂಥದ್ದು. ಅಮೂಲ್ಯ ಅಂದ್ರೆ ಬೆಲೆ ಬಾಳುವಂಥದ್ದು, ಮಿತವಾಗಿ ಬಳಸಬೇಕು, ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಶಿಕ್ಷಕರು ಹೇಳ್ತಾರೆ. ಸರಿ, ಎಲ್ಲರೂ ನೀವು ಜಾಣ ಮಕ್ಕಳು, ಇಂದು ನೀವು ಎಷ್ಟು ವಿಚಾರಗಳನ್ನ ತಿಳಿದುಕೊಂಡ್ರಿ ನೋಡಿ. ಮೃಗಾಲಯ ಮತ್ತೆ ಸೂಚನಾ ಫಲಕ, ಭಿತ್ತಿ ಪತ್ರಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಅದಾದ ನಂತರ ಮಂಗ ಅದು ಡೈರೆಕ್ಷನ್ ಏನು ಚೇಂಜ್ ಮಾಡ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಆ ಥರ ಬರ್ದಾಗ ಯಾವ ಕಡೆ ಏನೇನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ನಂತರ ಪ್ರಾಣಿ ಪಕ್ಷಿಗಳನ್ನೆಲ್ಲ ಆಯಿತು. ಊಟ ತಿಂದು ವೇಸ್ಟೇಜ್ನ ಎಲ್ಲಿ ಬಿಸಾಡಬೇಕು, ಡಬ್ಬದೊಳಗೆ ಹಾಕಬೇಕು ಅಂತ ಎಲ್ಲ ಮಾತಾಯಿತು. ಅದಾದ ನಂತರ ನೀರೆಲ್ಲ ಕುಡಿಯೋದಕ್ಕೂ ಹೋಗ್ತಾರೆ. ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಬೇಕು ಅಂತ ಹೇಳಿ ಬೋರ್ಡಲ್ಲಿ ಬರೆದಿರುತ್ತೆ. ಮಕ್ಕಳೆಲ್ಲ ಅದನ್ನ ಓದುತ್ತಾರೆ. ಆಗ ಶಿಕ್ಷಕರು ನೀವೆಲ್ಲ ಜಾಣ ಮಕ್ಕಳು ಅಂತ ಹೇಳಿ ಹೇಳ್ತಾರೆ. ಲಾಸ್ಟ್ಗೆ ಅನಿಮಲ್ಸ್ ಆಯಿತು. ಇವಾಗ ಬರ್ಡ್ಸ್ ಪಕ್ಷಿಗಳು ಇರುವಂತಹ ಕಡೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾರೆ ಮಕ್ಕಳೇ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಇಷ್ಟು ಅನಿಮಲ್ಸ್ ಆಯಿತು. ಎಲ್ಲ ನೋಡಾದ್ಮೇಲೆ ಪಕ್ಷಿಗಳ ಗ್ರೂಪ್ ಎಲ್ಲಿತ್ತು ಅಲ್ಲಿಗೆ ಪಕ್ಷಿಗಳನ್ನು ನೋಡೋದಕ್ಕೆ ಎಲ್ಲರೂ ಹೊರಟರು. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಮೃಗಾಲಯಕ್ಕೆ ಒಂದು ದಿನ, ಮೃಗಾಲಯದಲ್ಲಿ ಒಂದು ದಿನ ಎಂಬ ಪಾಠದ ಬಗ್ಗೆ ತಿಳ್ಕೊಂಡ್ರಿ. ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಇಂಟರಾಕ್ಟಿವ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಇನ್ನು ಟಿವಿ ಎಕ್ಸಸೈಸ್ ಓದ್ತಾ ಹೋಗ್ತೀನಿ, ಹಾಗೆ ಕೇಳಿಸ್ಕೊಳ್ಳಿ. ಇದನ್ನ ನಿಮಗೆ ಕ್ಲಾಸ್ ವರ್ಕ್ನ ಬಂದು ಮೂಲೋ ಅಥವಾ ಮೂಲಲ್ಲೂ ಕಳಿಸ್ತೀನಿ, ಮತ್ತೆ ಮೇಲ್ ಸಹ ಮಾಡ್ತೀನಿ. ಅವೆರಡರಲ್ಲೂ ಸಹ ನೀವು ಚೆಕ್ ಮಾಡಬೇಕು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು? ಸೂಚನಾ ಫಲಕ. ಹಾಗೂ ಸೂಚನಾ ಫಲಕಗಳೆಂದರೇನು? ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು? ಸ್ಕೂಲ್ ಝೋನ್ ಅಂತ ಹೇಳಿದ್ನಲ್ವ, ಅದು ಕನ್ನಡದಲ್ಲಿ ಏನಂತ ಬರೆದಿತ್ತು? ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿತ್ತು.
ಜಲಚರ ಪ್ರಾಣಿಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳವನ್ನ ನಾವು ಮೃಗಾಲಯ ಅಂತ ಹೇಳಿ ಕರಿತೀವಿ. ಇನ್ನು 2-3 ವಾಕ್ಯದಲ್ಲಿ ಇದೆ ಮಕ್ಕಳೇ. ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ? ಭಿತ್ತಿಪತ್ರ ಕುರಿತು ಬರೆಯಿರಿ. ನೀರನ್ನು ಮಿತವಾಗಿ ಬಳಸಬೇಕು. ಏಕೆ? ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸುಗಳನ್ನು ಕೊಡಬಾರದು? ನೀನು ಇಷ್ಟಪಟ್ಟು ಒಂದು ಸೂಚನಾ ಫಲಕ ಯಾವುದು? ನೀನು ಇಷ್ಟಪಟ್ಟಂತಹ ಸೂಚನಾ ಫಲಕ ಯಾವುದು? ಹೇಗೆ? ಇಷ್ಟು ಆಯ್ತಲ್ವ ಮಕ್ಕಳೇ. ಇನ್ನು ಸ್ವಂತ ವಾಕ್ಯ ರಚಿಸಿ, ಅದು ಇದೆ. ನೆಕ್ಸ್ಟು ಆಪೋಸಿಟ್ ವರ್ಡ್, ಇದನ್ನ ತೋರಿಸ್ತಾ ಹೋಗ್ತೀನಿ. ಜಾಗರೂಕ, ಅಜಾಗರೂಕ, ಒಳಗೆ ಹೊರಗೆ, ಮುಂದೆ ಹಿಂದೆ, ದೊಡ್ಡದು ಚಿಕ್ಕದು, ಇದು ಆಪೋಸಿಟ್ ವರ್ಡ್. ಜಾಗರೂಕ, ಅಜಾಗರೂಕ, ಒಳಗೆ ಹೊರಗೆ, ಮುಂದೆ ಹಿಂದೆ, ದೊಡ್ಡದು ಚಿಕ್ಕದು. ಇನ್ನು ಆಕ್ಟಿವಿಟೀಸ್ ಇದೆ, ಇದನ್ನ ನಾನು ಬರೆಸ್ತೀನಿ ಮಕ್ಕಳೇ, ಆಯ್ತಾ? ಅದಾದ ನಂತರ ಇನ್ನು ನೋಡಿ, ರಾಜು ಮೃಗಾಲಯಕ್ಕೆ ಹೋದನು, ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ, ರಾಜು ಮೃಗಾಲಯಕ್ಕೆ ಹೋಗುವನು. ಇದನ್ನ ನಾವು ಈ ರೀತಿಯಾಗಿ ಬರಿಬೇಕು. ರಾಮ ಹಣ್ಣನ್ನು ತಿನ್ನು. ಕಾಣಿಸ್ತಿದೆಯಲ್ವಾ? ಅದನ್ನ ಓದ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ರಾಮ ಹಣ್ಣನ್ನು ತಿಂದನು, ರಾಮ ಹಣ್ಣನ್ನು ತಿನ್ನುತ್ತಾನೆ, ರಾಮ ಹಣ್ಣನ್ನು ತಿನ್ನುವನು. ಈ ರೀತಿ ಸೆಂಟೆನ್ಸ್ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ರಾಜು ಮೃಗಾಲಯಕ್ಕೆ ಹೋದನು ಅಂತಿದೆಯಲ್ವಾ, ನಾವು ಇಲ್ಲಿ ಕೊಟ್ಟಿದ್ದಾರೆ ರಾಮ ಹಣ್ಣನ್ನು ತಿನ್ನು. ನೀವು ಫುಲ್ ಸೆಂಟೆನ್ಸ್ ಇದನ್ನು ನೋಡ್ಕೊಂಡು ಈ ರೀತಿ ಮಾಡಬೇಕು, ಆಯಿತಾ? ರಾಮ ಹಣ್ಣನ್ನು ತಿಂದನು, ತಿನ್ನುತ್ತಾನೆ, ತಿನ್ನುವನು. ಇಲ್ಲಿ ಏನಿದೆ ಓದನು, ಹೋಗುತ್ತಾನೆ, ಹೋಗುವನು, ಅದೇ ರೀತಿ ಸೆಂಟೆನ್ಸ್ ಮಾಡಬೇಕು. ಇದು ರಾಮ ಹಣ್ಣನ್ನು ಸೇಮ್, ಓಕೆನಾ? ನೆಕ್ಸ್ಟು ಫಿಲಪ್ಸ್ ನೋಡಿ, ಅನ್ನ ಮಾಡಲು ಡ್ಯಾಶ್ ಬೇಕು. ಅಕ್ಕಿ ಹಕ್ಕಿ ಏನು ಡಿಫ್ರೆನ್ಸ್ ಇದೆ ನೋಡಿ. ಅಕ್ಕಿ ಅಂದರೆ ನಾವು ರೈಸ್ ಮಾಡುವಂಥದ್ದು, ಇದು ಹಕ್ಕಿ ಅಂದರೆ ಬರ್ಡ್, ಓಕೆನಾ? ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗುಡುತ್ತಿರುತ್ತವೆ. ಅಲ್ಲಿ ಹಲ್ಲಿ, ಯಾವ್ದು ಬರಿಬೇಕು? ಹಲ್ಲಿ. ಇನ್ನು ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ. ಹಗ್ಗ, ಹಗ್ಗ ನೋಡಿ, ಹಗ್ಗ. 5ರ ನಂತರದ ಸಂಖ್ಯೆ 6 ಅಥವಾ 6. 6 ಅಂದರೆ ಫ್ಲೈ ಮಾಡೋದು ಬರ್ಡ್ಸು, ಇನ್ನು 6 ಅಂದರೆ ಸಂಖ್ಯೆ ಅದು, ಆಯಿತಾ? ಇನ್ನು ಭಿತ್ತಿಪತ್ರ, ಜಂಬಲ್ಡ್ ವರ್ಡ್ಸ್ ನೋಡಿ. ಭಿತ್ತಿಪತ್ರ, ಭಿತ್ತಿಪತ್ರ. ಇನ್ನು ಸೂಚನಾ ಫಲಕ, ಇದು ಶಾಲಾ ನೋಡಿ, ಶಾಲಾ ವಲಯ ಜಂಬಲ್ಡ್ ಆಗಿದೆ, ರೀಅರೇಂಜ್ ಮಾಡಿ ಬರಿಬೇಕು. ಇನ್ನು ತೀಸು, ತಿಮ್ನಿಡಿ ಅಂತ ಇದೆಯಲ್ಲ, ತಿಂಡಿ ತಿನಿಸು, ತಿಂಡಿ ತಿನಿಸು. ಹಾಸ್ಯ ಭರಿತ, ಇಲ್ಲೆಲ್ಲ ಜಂಬಲ್ಡ್ ಆಗಿದೆ. ಇಷ್ಟು ವರ್ಡ್ಸ್ನ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ, ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ, ಓಕೆನಾ? ಕಾಣಿಸ್ತಿದೆಯಲ್ಲ? ಓಕೆ. ನೆಕ್ಸ್ಟು ಇದೆಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳೇ ಬರೆಸ್ತೀನಿ. ಇನ್ನು ಮನೆ ಪ್ಲಸ್ಸನ್ನು ಮನೆಯನ್ನು, ಕಿಟಕಿ ಪ್ಲಸ್ಸನ್ನು ಕಿಟಕಿಯನ್ನು, ಚಾಪೆ ಪ್ಲಸ್ಸನ್ನು ಚಾಪೆಯನ್ನು, ರಸ್ತೆ ಪ್ಲಸ್ಸನ್ನು ರಸ್ತೆಯನ್ನು, ಪಕ್ಷಿ ಪ್ಲಸ್ಸನ್ನು ಪಕ್ಷಿಯನ್ನು. ಇದಾಯ್ತಾ? ಇದು ಮತ್ತು ಇದೆಲ್ಲ ಬರೆಸ್ತೀನಿ. ಇಲ್ಲಿ ಅಕ್ಷರಗಳನ್ನ ಕೊಟ್ಟಿರ್ತಾರೆ, ಅದನ್ನು ನಾವು ನೋಡಿಕೊಂಡು ಪದಗಳನ್ನ ಮಾಡಬೇಕು. ಇನ್ನು ಆ ಅಕ್ಷರದಿಂದ ಆರಂಭವಾಗುವ ಪದಗಳನ್ನ ಬರೆಯೋದು. ಅಚ್ಚರಿ, ಅಲ್ಲಿ, ಅಗ್ಗ, ಅಂದು, ಅಂಟಿಸು, ಅಮ್ಮ, ಆ ಇಂದ ಶುರುವಾಗುವಂಥ ಪದಗಳು. ಅರ್ಥ ಆಯ್ತಾ? ಇನ್ನು ಇಲ್ಲಿಗೆ ಲಾಸ್ಟು ಮುಗಿಯುತ್ತೆ ಮಕ್ಕಳೇ. ಪೇಜ್ ನಂಬರ್ 76 ಇದು ಮುಗಿಯುತ್ತೆ. ಏನೇನು ಟಿ ವಿ ಎಕ್ಸಸೈಸ್ ಇದೆ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ, ಓಕೆನಾ? ಟಿ ವಿ ಎಕ್ಸಸೈಸ್ ಏನಿದೆ, ಕ್ಲಾಸ್ ವರ್ಕ್ ಏನಿದೆ, ಅದನ್ನು ನಾನು ಬರೆದ್ಬಿಟ್ಟು ಕಳಿಸ್ತೀನಿ, ಅದನ್ನ ನೋಡಿಕೊಂಡು ಓದಿ. ಇವತ್ತಿನ ತರಗತಿಯಲ್ಲಿ ಇದು ಅರ್ಥ ಆಯ್ತಲ್ಲ ಲೆಸನ್ನು? ಮೃಗಾಲಯದಲ್ಲಿ ಒಂದು ದಿನ. ಎಲ್ಲರೂ ಚೆನ್ನಾಗಿ ಓದಿ. ಇದರಲ್ಲಿ ಏನಾದರೂ ಡೌಟ್ ಬಂತು ಅಂದರೆ ಇಂಟರಾಕ್ಟಿವ್ ಸೆಷನಲ್ಲಿ ತಿಳ್ಕೊಳ್ಳೋಣ. ಮೇಯ್ನಾಗಿ ಸೂಚನಾ ಫಲಕಗಳು, ಭಿತ್ತಿಪತ್ರಗಳು, ಇದ್ರ ಬಗ್ಗೆ ಗಮನ ಕೊಡಬೇಕು. ನೀರು ಅಮೂಲ್ಯವಾದದ್ದು ಅಲ್ವಾ? ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಏನೇನು ಡಿಫಿಕಲ್ಟ್ ಇದೆ, ಪದಗಳ ಅರ್ಥ ಏನಿದೆ, ಅದನ್ನೆಲ್ಲ ಓದ್ತಾ ಹೋಗಿ ಇವತ್ತೇ, ಓಕೆನಾ? ಥ್ಯಾಂಕ್ ಯು ಚಿಲ್ಡ್ರನ್.